ಶ್ರೀ ಸದ್ಗುರು ದೇವರೇ ನಮಃ. ಶ್ರೀ ಅಮರೇಶ್ವರ ಪಬ್ಲಿಕ್ ಸ್ಕೂಲ್ ನಾಲತ್ವಾಡ ಮತ್ತು ಜ್ಞಾನ ಸಮೃದ್ಧಿ ಗುರುಕುಲ ಕೊಲಿಯುಮನೆ ನಾಲತ್ವಾಡ. ಇದೀಗ ನಮ್ಮ ಶಾಲೆಯಲ್ಲಿ ಬೇಸಿಗೆ ಶಿಬಿರದಲ್ಲಿ ಆಟದೊಂದಿಗೆ ಪಾಠ ಕಲಿಕೆ ನಡೆಯುತ್ತಿದೆ. ವಸ್ತುಗಳ ಸ್ಥಿತಿಯನ್ನು ಏನನ್ನು ನೋಡಿ ಮಾಡಿದ್ದಾರೆ? ವಸ್ತುವಿನ ಸ್ಥಿತಿಯು ಗಾತ್ರ ಮತ್ತು ಆಕಾರವನ್ನು ನೋಡಿ ಮಾಡಿದ್ದಾರೆ. ವಸ್ತುವಿನ ಸ್ಥಿತಿಗಳೆಷ್ಟು? ಅವು ಯಾವುವು? ವಸ್ತುವಿನ ಸ್ಥಿತಿ 3: ಘನ, ದ್ರವ, ಅನಿಲ. ಘನ ಎಂದರೇನು? ಯಾವುದು ನಿರ್ದಿಷ್ಟವಾದ ಗಾತ್ರ ಹಾಗೂ ಆಕಾರವನ್ನು ಹೊಂದಿರುತ್ತದೆ ಅದಕ್ಕೆ ಘನ ಎನ್ನುವರು. ಘನ ಸ್ಥಿತಿಗೆ ಉದಾಹರಣೆ ಕೊಡಿರಿ. ಕಲ್ಲು, ಕಟ್ಟಿಗೆ, ಇಟ್ಟಿಗೆ, ಕುರ್ಚಿ. ದ್ರವ ಸ್ಥಿತಿ ಎಂದರೇನು? ಯಾವುದಕ್ಕೆ ನಿರ್ದಿಷ್ಟ ಗಾತ್ರವಿದ್ದು ಆಕಾರವಿರುವುದಿಲ್ಲವೋ ಅದನ್ನು ದ್ರವ ಎನ್ನುವರು. ದ್ರವದ ಸ್ಥಿತಿಗೆ ಉದಾಹರಣೆ ಕೊಡಿ. ನೀರು, ಹಾಲು, ಮಜ್ಜಿಗೆ. ಅನಿಲ ಸ್ಥಿತಿ ಎಂದರೇನು? ಯಾವುದಕ್ಕೆ ಗಾತ್ರ ಹಾಗೂ ಆಕಾರ ಇರುವುದಿಲ್ಲವೋ ಅದಕ್ಕೆ ಅನಿಲ ಎನ್ನುವರು. ಅನಿಲ ಸ್ಥಿತಿಗೆ ಉದಾಹರಣೆ ಕೊಡಿ. ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್. ಧನ್ಯವಾದಗಳು. ಈ ರೀತಿ ಕಲಿಕೆ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಈ ರೀತಿ ಕಲಿಕೆ ಖಾತರಿಗಾಗಿ ನಿಮ್ಮ ಮಕ್ಕಳೊಂದಿಗೆ ಹೀಗೆ ನಮ್ಮ ಶಾಲೆಗೆ ಭೇಟಿ ನೀಡಿ.